ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಈಸಿಯಾಗಿ ಕುಂಬಳಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷದಲ್ಲೆಲ್ಲ ಆಗುತ್ತೆ. 10 ನಿಮಿಷ ಏನಿಲ್ಲ, ಇವೆಲ್ಲ ಕಟ್ ಮಾಡ್ಕೊಳಕ್ಕೆಲ್ಲ 10 ನಿಮಿಷ ಆಗುತ್ತೆ ಅಷ್ಟೇ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಬನ್ನಿ ನೋಡ್ಕೊಂಬರೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಅಂದರೆ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಎಣ್ಣೆ 1-2 ಟೇಬಲ್ ಸ್ಪೂನ್, ಇಷ್ಟೇ ಬೇಕಾಗಿರೋದು. ಎಣ್ಣೆ ಇವಾಗ ಒಂದು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ 5 ನಿಮಿಷನೂ ಆಗಲ್ಲ, ಇನ್ನು ಬೇಗನೆ ಆಗುತ್ತೆ. ಕುಕ್ಕರ್ಗೆ 1-2 ಸ್ಪೂನ್ ಆಯಿಲ್ ಬಿಟ್ಟು ಸಾಸಿವೆ ಹಾಕಿ 1 ಟೇಬಲ್ ಸ್ಪೂನು, ಅದು ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಈ ಕರಿಬೇವು ಹಾಕಿ, ಕರಿಬೇವು ಸ್ವಲ್ಪ ಕಲರ್ ಬಂದಿದ್ದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಅಥವಾ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ಎಣ್ಣೆಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ, ಅದರಿಂದ ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿದ್ದೀನಿ, ಸಣ್ಣದಾಗಿ ಏನು ಕಟ್ ಮಾಡಿಲ್ಲ, ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಪಲ್ಯಕ್ಕಲ್ವಾ ತುಂಬ ಚೆನ್ನಾಗಿರುತ್ತೆ. ದಪ್ಪವಾಗಿ ಬೇಕಿದ್ರೂ ಕಟ್ ಮಾಡ್ಬೋದು, ಇಲ್ಲಾಂದರೆ ಚಾಪ್ ಮಾಡಬೇಕಿದ್ರೂ ಹಾಕ್ಬೋದು. ನಾನು ಚಾಪ್ ಮಾಡಿ ಏನು ಹಾಕಿಲ್ಲ, ದಪ್ಪನಾಗೆ ಕಟ್ ಮಾಡಿದ್ದೀನಿ. ಯಾಕಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ತೀನಿ ಅಲ್ವಾ, ಆವಾಗ ಬೇಯುತ್ತೆ, ಆವಾಗ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಒಂಥರ ತಿಂತ ಮಜವಾಗಿರುತ್ತೆ. ಅದರಿಂದ ನಾನು ಹಾಗೆ ದಪ್ಪವಾಗೆ ಕಟ್ ಮಾಡಿ ಹಾಕಿದ್ದೀನಿ. ಇದು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರು ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಫ್ರೈ ಆಗ್ತಾ ಇರುವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು 1 ಟೇಬಲ್ ಸ್ಪೂನ್ ಆದರೂ ಓಕೆ, ಎಷ್ಟಾಗುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ದಾದಮೇಲೆ ಕುಂಬಳಕಾಯಿನ ಸಣ್ಣದಾಗಿ ಬೇಕಿದ್ರೂ ಕಟ್ ಮಾಡಿ ಹಾಕಿ, ಇಲ್ಲ ಅಂದರೆ ದಪ್ಪದಾಗಿಯೇ ಕಟ್ ಮಾಡಿ ಹಾಕಿ. ಬೇಯುತ್ತಲ್ವ, ವಿಷಲ್ ಕೂಗಿಸ್ತೀವಲ್ವ, ದಪ್ಪದಾಗಿ ಕಟ್ ಮಾಡಿದ್ರೂ ಏನು ಬಾಯಿಗೆಲ್ಲ ಸಿಗುತ್ತೆ, ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಹಾಗೇನಿಲ್ಲ, ಬೇಗ ಬೇಯುತ್ತೆ. ಇದು ಕುಂಬಳಕಾಯಿ ಮೇಲೆ ಡಿಪೆಂಡು, ಖಾರ ಯಾವ ಥರ ಚೆನ್ನಾಗಿ ಬರುತ್ತೆ. ಕುಂಬಳಕಾಯಿ ಚೆನ್ನಾಗಿದ್ದರೆ, ಅಂದರೆ ಎಳೆದಾಗಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ, ಬಲ್ತಿರಬೇಕು, ಚೆನ್ನಾಗಿರುತ್ತೆ. ಕುಂಬಳಕಾಯಿ ನೋಡಲಿಕ್ಕೇ ಅದನ್ನು ಬಲ್ತಿದೆಯಾ ಅಥವಾ ಎಳೆದ ಅಂತ ಗೊತ್ತಾಗುತ್ತೆ. ಬಲ್ತಿದ್ರೆ ತುಂಬ ಕಲರಾಗಿ ತುಂಬ ಚೆನ್ನಾಗಿರುತ್ತೆ. ಕುಂಬಳಕಾಯಿ ನೋಡಿದ್ರೇ ಖಾರ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಅಂದಾಜು ಮಾಡಬಹುದು. ಇವಾಗ ಈರುಳ್ಳಿ ಬೆಂದಿದ್ದಾಗಿದೆ. ಇವಾಗ ಕುಂಬಳಕಾಯಿನ ಹಾಕ್ಕೊಳ್ಳೋಣ. ಕುಂಬಳಕಾಯಿ ನಾನು ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿ ಏನು ಕಟ್ ಮಾಡಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಉದ್ದುದ್ದ. ಇದು ತುಂಬ ಬಳ್ತಿರೋ ಕುಂಬಳಕಾಯಿ, ತುಂಬ ಚೆನ್ನಾಗಿ ಬರುತ್ತೆ. ಖಾರ ಟೇಸ್ಟು ಸಕ್ಕತ್ತಾಗಿರುತ್ತೆ. ಚಪಾತಿ ಮತ್ತು ದೋಸೆ ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ವ, ಅದೇ ರೀತಿ ಕುಂಬಳಕಾಯಿ ಪಲ್ಯನೂ ದೋಸೆ ರೋಲ್ ಮಧ್ಯದಲ್ಲಿ ಹಾಕಿದ್ರೆ, ಮಸಾಲೆ ದೋಸೆ ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ಹಾಗೆ ಮಾಡ್ತೀನಿ. ಒಂದೊಂದು ಸಾರಿ ಮಸಾಲೆ ದೋಸೆಗೆ ಈ ಕುಂಬಳಕಾಯಿ ಪಲ್ಯನ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಇವತ್ತು ನಾನು ರೊಟ್ಟಿಗೆ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿಗೆ. ಜಾಸ್ತಿ ನಾನು ರೊಟ್ಟಿಗೆ ಮಾಡ್ತೀನಿ. ಈ ಕುಂಬಳಕಾಯಿ ಪಲ್ಯ ಇದೆಲ್ಲ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ರೊಟ್ಟಿಗೆ ಮಾಡ್ತಾಯಿದ್ದೀನಿ. ನಿಮಗೆ ಈ 3ರಲ್ಲಿ ಯಾವುದಕ್ಕೆ ಬೇಕಿದ್ರೂ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಇವಾಗ ಒಂದು 10 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸೋಣ. ಒಂದು ವಿಷಲ್ ಆದಮೇಲೆ ಹಾಗೆ ಆನ್ ಮಾಡಿ ನೋಡಿ, ನೀರು ಯಾವ ಥರ ಬಿಟ್ಕೊಂಡಿದೆ. ನಾನು ನೀರೇನು ಹಾಕಿಲ್ಲ, ನೀರು ಹಾಕ್ತೇನೆ. ಲೋ ಫ್ಲೇಮಲ್ಲೇ ಒಂದು ವಿಷಲ್ ಹೊಡೆಸ್ಕೊಬೇಕು. ಒಂದು ವಿಷಲ್ ಆಗಿದ್ದಾದಮೇಲೆ ಹಾಗೆ ತೆಗೆದಿಟ್ಟು ತಿರುವಿದ್ರೆ ಅದರದ್ದು ನೀರೆಲ್ಲ ಆವಿಯಾಗಿ ಪಲ್ಯದ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಾಗಿದ್ದಾದಮೇಲೆ ಸ್ವಲ್ಪ ಕಾಯಿ ತುರಿ
ಅಥವಾ ಕೊಬ್ಬರಿ ತುರಿ ಇದ್ದರೆ ಹಾಕ್ಕೊಬೇಕು, ಅದು ಆಪ್ಷನಲ್ಲು. ಹಾಕಿದರೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕ್ಕೊತಿದ್ದೀನಿ, ಕಾಯಿ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಡೀಪ್ ಫ್ರಿಜ್ಜಲ್ಲಿ ಗಟ್ಟಿಯಾಗಿದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಹಬೆಗೇ ಅದು ಗಟ್ಟಿಯಾಗಿರೋದೆಲ್ಲ ಫುಲ್ಲು ಹರಡ್ಕೊಳುತ್ತೆ. ಇಷ್ಟು ಈಸಿ ಅಲ್ವಾ ಕುಂಬಳಕಾಯಿ ಪಲ್ಯ? ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.